ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಪ್ರತಿ ವಿಡಿಯೋದಲ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಪ್ರತಿ ಸರಿನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಬಾರಿ ಕೂಡ ಸ್ವಲ್ಪ ದೊಡ್ಡದಾಗಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದೇ ತಿಂಗಳಲ್ಲಿ ನಿಮಗೆ 5 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ 5 ಕಂತಿನ ಹಣ ಅಂದರೆ ಒಟ್ಟಿಗೆ 10,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇರೋಂಥದ್ದು. ಸೊ ಹಾಗಾದರೆ ಏನಕ್ಕಪ್ಪ ಈ ಥರ 5 ಕಂತಿನ ಹಣ ಒಟ್ಟಿಗೆ ಹಾಕ್ತಾ ಇದ್ದಾರೆ? ಸೊ 5 ಕಂತಿನ ಹಣ ಅಂದರೆ ಯಾವ್ಯಾವ ತಿಂಗಳ ಹಣ ಅಂಥೇಳಿ ನಿಮಗೆ ಪ್ರತಿಯೊಂದು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದರ ಜೊತೆ ಬಂದುಬಿಟ್ಟು ಗೃಹಲಕ್ಷ್ಮಿಯ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ 54,000 ರೂಪಾಯಿ ಹಣವನ್ನು ಪ್ರತಿಯೊಂದು ಮಹಿಳೆ ಕೂಡ ಪಡ್ಕೊಂಡಿರುವಂಥದ್ದು. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣದವರೆಗೂ ಹಣವನ್ನು ಹಾಕಿರುವಂಥದ್ದು. ಸೊ ಹಾಗಾದರೆ ಪ್ರತಿ ಒಂದು ಮಹಿಳೆ ಕೂಡ ಇಲ್ಲಿವರೆಗೂ 54,000 ರೂಪಾಯಿ ಹಣವನ್ನು ಪಡ್ಕೊಂಡಿರ್ತಾರೆ. ಬಟ್ ಈಗ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಡನ್ ಆಗಿ 5 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಬಂದುಬಿಟ್ಟು ಮೊದಲನೇದಾಗಿ ಹೇಳಿಬಿಡ್ತೀನಿ. ನೆಕ್ಸ್ಟು ಯಾವ ಕಂತಿನ ಹಣ ಏನಿದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬಂದುಬಿಟ್ಟು ಫೈನಾನ್ಷಿಯಲ್ ಇಯರ್ ಎಂಡ್. ಸೊ ಮಾರ್ಚ್ ಮತ್ತು ಏಪ್ರಿಲ್ ಎರಡೂ ಮಧ್ಯೆ ಅಂದರೆ ಈ 2 ತಿಂಗಳು ಒಳಗಡೆ ಏನೇ ಪೆಂಡಿಂಗ್ ಇಟ್ಕೊಂಡಿದ್ರು, ಸೊ ಹಣ ಆಗಿರ್ಬೋದು ಅಥವಾ ಇನ್ನಿತರ ಏನೋ ಡಾಕ್ಯುಮೆಂಟ್ಗಳಾಗಿರ್ಬೋದು ಅಥವಾ ಬೇರೆ ರೀತಿ ಫೈನಾನ್ಷಿಯಲ್ ಆಗಿ ಏನೇ ಒಂದು ಪೆಂಡಿಂಗ್ ಇಟ್ಕೊಂಡಿದ್ರು ಕೂಡ ಅದು ಮಾರ್ಚ್ ಅಥವಾ ಏಪ್ರಿಲ್ 2 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡಬೇಕು ಸರ್ಕಾರದವರು. ಸೊ ಅದು ನಮ್ಮ ಸರ್ಕಾರಕ್ಕೆ ಮಾತ್ರ ಅಲ್ಲ, ಬೇರೆ ಕಂಪ್ನಿಗಳಲ್ಲೂ ಕೂಡ ಈ ಒಂದು ರೂಲ್ಸ್ ಇರುವಂಥದ್ದು. ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಹೇಳಿ ಕರೀತಾರೆ. ಮಾರ್ಚ್ ಮತ್ತು ಏಪ್ರಿಲ್ ಒಳಗಡೆ ಏನೇ ಒಂದು ಪೆಂಡಿಂಗ್ ಇದ್ದರೂ ಹಣ ಆಗಿರ್ಬೋದು ಅಥವಾ ಇನ್ನಿತರ ಏನೇ ಆಗಿದ್ರೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ರೆ ಅದನ್ನು ಇದರಲ್ಲಿ ಅಂದರೆ ಈ 2 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡಬೇಕು. ಸೊ ಸರ್ಕಾರದವರು ಇಲ್ಲಿವರೆಗೂ ಕೂಡ ನಮಗೆ 5 ಕಂತಿನ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಹಾಗಾದರೆ ಯಾವುದಪ್ಪ 5 ಕಂತಿನ ಹಣ ಅಂತಂದರೆ, ಸೊ ಮೊದಲನೇದಾಗಿ ಹೇಳ್ಬಿಡ್ತೀನಿ. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 27ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿದ್ದಾರೆ ಕಂಪ್ಲೀಟಾಗಿ. ಸೊ ಯಾವೊಂದು ಮಹಿಳೆಯು ಕೂಡ ಹಣವನ್ನು ಪಡ್ಕೊಳ್ದೇ ಇರೋವಂಥ ಮಹಿಳೆ ಯಾರೂ ಕೂಡ ಇಲ್ಲ. ಸೊ ಒಂದು ವೇಳೆ ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಂದಿಲ್ಲ, 26ನೇ ಕಂತಿನ ಹಣ ಬಂದಿಲ್ಲ ಅಥವಾ 25ನೇ ಕಂತಿನ ಹಣ ಬಂದಿಲ್ಲ ಅನ್ನೋವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ. ಸೊ ನೀವು ಮಾಡುವಂಥ ಕಮೆಂಟು ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ, ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ನೀವು ಹಣವನ್ನು ಪಡ್ಕೊಂಡಿದ್ರೋ ಇಲ್ವಾ ಅಂತೇಳಿ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 27ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿದ್ರು. ಆ್ಯಂಡ್ ಇದೇ ತಿಂಗಳಲ್ಲಿ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಕೂಡ ಒಂದು ವಿಚಾರವನ್ನು ಕೂಡ ಸರ್ಕಾರದವರು ತಿಳಿಸಿದರು. ಅದನ್ನು ಕೂಡ ಕಳೆದ 2-3 ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಆ್ಯಂಡ್ ಈಗಾಗಲೇ ಕೂಡ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗೆ ಕೂಡ ಹಣ ರಿಸೀವ್ಡ್ ಆಗ್ತಾ ಇದೆ. ಸೊ ಇಲ್ಲಿವರೆಗೂ ಕೂಡ ಅಂದರೆ 28ನೇ ಕಂತಿನ ಹಣ ಈಗ ಬಿಡುಗಡೆ ಆಗ್ತಾ ಇದ್ದರೆ, ಸೊ ಇನ್ನೂ 2 ಕಂತಿನ ಹಣ ನಿಮಗೆ ಒಟ್ಟಿಗೆ ಬರುತ್ತೆ. ಸೊ ಯಾವುದಪ್ಪ ಅಂದರೆ 28ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಜನವರಿ ತಿಂಗಳ ಹಣ ಆಗಿದ್ದರೆ ನಿಮಗೆ ಫೆಬ್ರವರಿ ತಿಂಗಳು 29ನೇ ಕಂತಿನ ಹಣ ಆಗುತ್ತೆ, ಮಾರ್ಚ್ ತಿಂಗಳು 30ನೇ ಕಂತಿನ ಹಣ ಆಗುತ್ತೆ. ಸೊ ನಿಮಗೆ ಹೋದ ತಿಂಗಳು ಅಂದರೆ ಯಾವ ತಿಂಗಳು ಪಡ್ಕೊಂಡಿರ್ತಾರೋ ಅದು ನೆಕ್ಸ್ಟ್ ಮಂತ್ಗೆ ಬರುವಂಥದ್ದು. ಸೊ ಜನವರಿ ತಿಂಗಳಿರೋದು ಫೆಬ್ರವರಿಗೆ ಬರುತ್ತೆ, ಫೆಬ್ರವರಿಲಿರೋದು ಮಾರ್ಚ್ಗೆ ಬರುತ್ತೆ, ಮಾರ್ಚಲ್ಲಿರೋದು ಏಪ್ರಿಲ್ಗೆ ಬರುತ್ತೆ. ಸೊ ಹಾಗಾಗಿಬಿಟ್ಟು ಈಗ ಕೊಡ್ತಾ ಇರೋಂಥದ್ದು ಬಂದುಬಿಟ್ಟು ನಮಗೆ ಜನವರಿ ತಿಂಗಳದು 28ನೇ ಕಂತಿನ ಹಣ ರಿಸೀವ್ ಮಾಡ್ಕೊಳ್ತಾ ಇರೋಂಥದ್ದು. ಸೊ ನಮಗೆ ಇನ್ನೂ ಕೂಡ ಮಾರ್ಚ್ ಮತ್ತು ಫೆಬ್ರವರಿ 2 ತಿಂಗಳ ಹಣ ಬಾಕಿ ಇರೋವಂಥದ್ದು. ಸೊ ಅದು ಸೇರಿದ್ರೆ 3 ಕಂತಿನ ಹಣ ಆಗುತ್ತೆ. ಹಾಗಾದರೆ ಇನ್ನೂ 2 ಕಂತಿನ ಹಣ ಯಾವುದಪ್ಪ ಅಂತ ಹೇಳಿ ನೀವು ಕೇಳಿದ್ರೆ, ನಮಗೆ ಹೋದ ವರ್ಷ ಬಂದುಬಿಟ್ಟು ಪೆಂಡಿಂಗ್ ಇಟ್ಕೊಂಡಿದ್ರು ಸರ್ಕಾರದವರು 2 ಕಂತಿನ ಹಣ, ಅದು ಮಾರ್ಚ್ ಮತ್ತು ಫೆಬ್ರವರಿ. ಸೊ 2 ಕಂತಿನ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದ್ರು. ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ 5 ಕಂತಿನ ಹಣ ನಮಗೆ ಇದೇ ತಿಂಗಳಲ್ಲಿ ರಿಸೀವ್ಡ್ ಆಗುತ್ತೆ ಅಂತ ಹೇಳಿ ಕೂಡ 90% ಹೇಳ್ತಾ ಇದ್ದಾರೆ. ಸೊ ಕಾರಣ ಬಂದುಬಿಟ್ಟು ಇಷ್ಟೇ, ಅವ್ರು ಮಾಡಲೇಬೇಕು. ಬಿಕಾಸ್ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಅವರು ಕೂಡ ಯಾವುದನ್ನು ಕೂಡ ಪೆಂಡಿಂಗ್ ಇಟ್ಕೊಳ್ಳೋದಕ್ಕಾಗಲ್ಲ, ಅವರು ಕೂಡ ಆನ್ ಟೈಮ್ ಕ್ಲಿಯರ್ ಬರಲೇಬೇಕಾಗತ್ತೆ. ಸೊ ಹಾಗಾಗಿಬಿಟ್ಟು ಹೋದ ವರ್ಷದ 2 ತಿಂಗಳ ಕಂತಿನ ಹಣ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಆ್ಯಂಡ್ ಈ ವರ್ಷದ
ವರ್ಷದ ಜನವರಿ, ಫೆಬ್ರವರಿ, ಮಾರ್ಚ್ 3 ಕಂತಿನ ಹಣ. ಸೊ ಒಟ್ಟಾರೆಯಾಗಿ 5 ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ ಟೋಟಲ್ ಆಗಿ ಬಂದುಬಿಟ್ಟು ನಮಗೆ 10,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಸೊ ಎಲ್ಲ ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ, ಈ ಒಂದು ವಿಚಾರ ಸ್ಪ್ರೆಡ್ ಆಗ್ತಿದೆ. ಸೊ ಎಲ್ಲ ಕಡೆ ಇದೇ ವಿಚಾರನೇ ವೈರಲ್ ಆಗ್ತಾ ಇರೋವಂಥದ್ದು. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ, ಇದು ನಿಜ ಅನಿಸುತ್ತಾ ನಿಮಗೆ? ಕರೆಕ್ಟಾಗಿ 10,000 ರೂಪಾಯಿ ಇದೇ ತಿಂಗಳಲ್ಲಿ ಹಾಕ್ಬಿಡ್ತಾರಂತ ನಿಮಗೆ ಅನಿಸುತ್ತಾ, ಅಥವಾ ಇಲ್ಲ ಕರೆಕ್ಟಾಗಿ ಹಣ ಕೊಟ್ಟರೆ ಸಾಕು ಅಂತ ಹೇಳಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ, ನಿಮ್ಮ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಸ್ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.